ಈ ಸಂಜೆ ಡಿಜಿಟಲ್ಗೆ ಸ್ವಾಗತ. ನಾನು ಪಲ್ಲವಿ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ದು ತಮ್ಮ ಹತ್ಯೆಯ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರಿಗೆ ಇಂದು ಲಿಖಿತವಾಗಿ ದೂರು ನೀಡಿರುವ ರಾಜೇಂದ್ರ ರಾಜಣ್ಣ ಡಿಜಿ ಅವರ ಸಲಹೆ ಮೇರೆಗೆ ನಾಳೆ ತುಮಕೂರು ಜಿಲ್ಲಾ ಎಸ್ಪಿ ಅವರಿಗೆ ದೂರು ನೀಡಲಿದ್ದಾರೆ. ಇಂದು ಬೆಳಗ್ಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಬಳಿ ಮಾತನಾಡಿದ್ದ ಅವರು, ನವೆಂಬರ್ 16ರಂದು ನನ್ನ ಮಗಳ ಹುಟ್ಟಿದ ಹಬ್ಬ ಇತ್ತು. ಅದಕ್ಕೆ ಶಾಮಿಯಾನ ಹಾಕಲು ಹಿಂದಿನ ದಿನ ಕೆಲವರು ನಮ್ಮ ಮನೆಗೆ ಬಂದಿದ್ರು. ಶಾಮಿಯಾನ ಹಾಕುವ ನೆಪದಲ್ಲಿ ಬಂದಿದ್ದ ಇಬ್ಬರು ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಅಥವಾ ಕೊಲೆ ಮಾಡುವ ಸಂಚಿನ ಭಾಗವಾಗಿದ್ದರು ಎಂದಿದ್ದಾರೆ. ಆದರೆ ಅವರ ಪ್ರಯತ್ನ ಯಶಸ್ವಿಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಹೌದು, ನವೆಂಬರ್ 15ರಂದು ನಡೆದಿದ್ದ ಈ ಘಟನೆಗೆ ಜನವರಿಯಲ್ಲಿ ನನಗೆ ನನ್ನದೇ ಆದಂತಹ ಮೂಲದಿಂದ ದೊರೆತ ಆಡಿಯೋ ಮೂಲಕ ಬಹಿರಂಗವಾಗಿದೆ. ಆಡಿಯೋದಲ್ಲೇ ಇಬ್ಬರ ನಡುವೆ ಸಂಭಾಷಣೆಯಾಗಿತ್ತು. ನನ್ನನ್ನ ಕೊಲೆ ಮಾಡುವ ಉದ್ದೇಶದ ಸಂಚಿನಲ್ಲಿ ಭಾಗಿಯಾದ ಇಬ್ಬರು ಆರೋಪಿಗಳಿಗೆ 5 ಲಕ್ಷ ಸುಪಾರಿ ಹಣ ಸಂದಾಯವಾಗಿರುವುದು, ಅದಕ್ಕೆ ಪ್ರತಿಯಾಗಿ ಅವರು ನನ್ನನ್ನ ಕೊಲ್ಲುವ ಪ್ರಯತ್ನ ಮಾಡಬೇಕೆಂಬ ಸಂದೇಶಗಳಿವೆ. ಈ ಆಡಿಯೋವನ್ನ ನಾನು ದೂರಿನೊಂದಿಗೆ ಡಿಜಿ ಅವರಿಗೆ ತಲುಪಿಸಿದ್ದೇನೆ ಎಂದಿದ್ದಾರೆ. ತಮ್ಮ ಮೇಲೆ ಯಾವುದೇ ರೀತಿಯ ಹನಿ ಟ್ರಾಪ್ ನಡೆದಿಲ್ಲ, ಅಂತಹ ಪ್ರಯತ್ನಗಳು ಆಗಿಲ್ಲ. ಕೊಲೆ ಯತ್ನ ಮಾತ್ರ ಕಂಡು ಬಂದಿದೆ. ಆರಂಭದಲ್ಲಿ ಕೊಲೆ ಯತ್ನದ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ನಾನು. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಗಂಭೀರವಾಗಿ ಪರಿಗಣಿಸಬೇಕಾದ ಪರಿಸ್ಥಿತಿ ಈಗ ಬಂದಿದೆ. ಹೀಗಾಗಿ ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ದೂರನ್ನ ದಾಖಲಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಇನ್ನು ನನ್ನ ಮನೆಯಲ್ಲಿ ಸಿಸಿಟಿವಿ ಇದ್ದೇ ಇದೆ. ಅದನ್ನ ಪರಿಶೀಲಿಸಿ ಯಾರೆಲ್ಲ ಬಂದಿದ್ರು, ಅವರ ಉದ್ದೇಶಗಳೇನು ಎಂಬ ವಿಚಾರದ ಬಗ್ಗೆಯೂ ಪರಿಶೀಲನೆ ನಡೆಸುವುದಾಗಿ ಹೇಳಿದ್ರು. ಸಹಕಾರ ಸಚಿವ ರಾಜಣ್ಣ ಅವರು ಈಗಾಗಲೇ ಹೇಳಿಕೆ ನೀಡಿದ್ದು ತಮ್ಮ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಆಗಿದೆ ಎಂದು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ರಾಜಣ್ಣ ಗೃಹ ಸಚಿವರಿಗೆ ಮನವಿಯನ್ನು ನೀಡಿದ್ದಾರೆ. ಮನವಿಯನ್ನ ಡಿಜಿಯವರಿಗೆ ರವಾನಿಸಲಾಗಿದ್ದು ಅಲ್ಲಿಂದ ಸಿಐಡಿ ತನಿಖೆಗೆ ಸೂಚಿಸಿರುವ ಸಾಧ್ಯತೆ ಇದೆ. ಸಿಐಡಿ ಅಧಿಕಾರಿಗಳು ಇಂದು ಬೆಳಗ್ಗೆ ಸಚಿವರ ಅಧಿಕೃತ ನಿವಾಸ ಜಯಮಹಲ್ ಅತಿಥಿ ಗೃಹಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮನೆಯೆಲ್ಲ ಯಾರೆಲ್ಲ ಇರ್ತಾರೆ ಎಂಬುದನ್ನ ಕುರಿತು ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಚಿನ್ಯೂ.